ಜಗ್ಗು ದುನಿಯಾರೆ ಕಾನೂನಿನ ಮುಂದೆ ಬಗ್ಗು ದುನಿಯಾರೆ. ಪರಿಸ್ಥಿತಿ ಈಗ ಎಂಡಿ ಬೂಸ ತರ ಆಗ್ಬಿಟ್ಟಿದೆ ಕಣ್ರಿ. ನಟ ಕಣ್ರಿ, ಎಂಥ ದೊಡ್ಡ ನಟ, ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವ ನಟನ ಮೇಲೆ ಈ ರೀತಿಯಾದಂಥ ಆರೋಪಗಳು ಬರಬೇಕಿತ್ತೇನ್ರಿ? ಎಷ್ಟೋ ಜನ ಅಭಿಮಾನಿಗಳು, ಎಷ್ಟೋ ಜನರು ಏನೇನೋ ಕಮೆಂಟ್ ಮಾಡಿದ್ರು, ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂದರು. ಮಾಧ್ಯಮದವರ ವಿರುದ್ಧ ಏನೇನೋ ಟ್ರೋಲ್ಗಳನ್ನ ಮಾಡಿದ್ರು. ಈಗ ಅದೇ ಜನರ ನಡುವೆ ನಾವು ಬಂದಿದ್ದೀವಿ. ರಿಪಬ್ಲಿಕ್ ಕನ್ನಡ ಧೈರ್ಯವಾಗಿ ಅದೇನಾಗುತ್ತೋ ನೋಡೋಣ ಅಂಥೇಳಿ ಜನರ ಸಮ್ಮುಖಕ್ಕೆ ಬಂದಿದ್ದೀವಿ. ಚಿತ್ರದುರ್ಗಕ್ಕೆ ಬಂದಿದ್ದೀವಿ, ಬೇರೆ ಎಲ್ಲೂ ಅಲ್ಲ, ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಹಾಗಾದರೆ ಚಿತ್ರದುರ್ಗದ ಜನರು ದರ್ಶನ್ ಪ್ರಕರಣದ ಕುರಿತು ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ, ಬನ್ನಿ. ನಮಸ್ಕಾರ ಬ್ರೋ, ಏನು ನಿಮ್ಮ ಹೆಸರು? ಜೀವ ಅಂತ. ಜೀವ ಅಂತ ಸರ್. ಹಾಂ ಹೇಳಿ ಜೀವ ಅವರೇ. ಒಂದು ಜೀವ ಹೋಗಿದೆ ಕಣ್ರಿ. ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಅದು ಯಾರೇ ತಪ್ಪು ಮಾಡಿದ್ರು ತಪ್ಪೇ. ದರ್ಶನ್ ಮಾಡಿರಲಿ, ಸುದೀಪ್ ಮಾಡಿರಲಿ, ಯಶ್ ಮಾಡಲಿ, ಇಲ್ಲ ಸಿದ್ದರಾಮಯ್ಯನೇ ಮಾಡಿರಲಿ, ತಪ್ಪೇ. ಆದರೆ ಈ ತಪ್ಪು ಅಂತ ಹೇಳ್ತೀರಲ್ಲ, ನಿಮಗೇನು ಸಾಕ್ಷಿ ಇದೆ? ನಿಮ್ಮ ಹತ್ರ ಏನಿದೆ ಸಾಕ್ಷಿ? ಹಂಗಂತೀರಾ? ಸಾಕ್ಷಿ ಒಂದು ಹೇಳ್ತೀನಿ, ಯಾವುದೇ ಸಾಕ್ಷಿ ಇಲ್ಲದೆ ಅಥವಾ ಯಾವುದೇ ಒಂದು ಆರೋಪ, ಗಂಭೀರವಾದಂಥ ಆರೋಪ ಅಥವಾ ಯಾವುದೋ ಒಂದು ಪ್ರಕರಣಗಳು, ದಾಖಲೆಗಳಿಲ್ಲದೆ ಒಬ್ಬನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ನ ಏಕಾಏಕಿ ಹೋಗಿ 36 ಗಂಟೆಗಳ ಸಮಯನ ತೆಗೆದುಕೊಂಡು ರಾತ್ರಿ ಪೂರ್ತಿ ನಿದ್ದೆ ಮಾಡಿದೆ ಅವ್ರನ್ನ ಮೈಸೂರಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಹುಚ್ಚ ಅಂತ ನಾನು ಹೇಳ್ತಿಲ್ಲ, ಯಾರು ಹೇಳ್ತಿಲ್ಲ ಹುಚ್ಚು ಅಂತ. ದರ್ಶನ್ ಅವನಿಗೆ ಡೌಟ್ ಬಂದಿದೆ, ಟವರ್ ಎಲ್ಲ ಇದು ಯಾಕಾಗಿದೆ, ಅದಕ್ಕೋಸ್ಕರ ಅವ್ರನ್ನ ಇದು ಮಾಡಿದ್ದಾರೆ. ಇವತ್ತಿನ ಅಪ್ಡೇಟ್ಸ್ ನೋಡಿದ್ರೆ ನೀವು? ಹೇಳ್ತೀನಿ ಸರ್, ಒಂದು ವಿಷಯ ಹೇಳ್ತೀನಿ. ಅಕಸ್ಮಾತ್ ದರ್ಶನ್ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಲಿ. ಹೌದಾ? ದರ್ಶನ ದೊಡ್ಡ ಪುಡಂಗ ಅಲ್ಲ, ಸಿದ್ದರಾಮಯ್ಯ, ಸುದೀಪ್ ಯಾರು ಪುಡಂಗ ಅಲ್ಲ. ಶಿಕ್ಷೆ ಆಗಲೇಬೇಕು ಇವರಿಗೆ. ಇನ್ನು ಪಾಪ ಹೊಟ್ಟೆಗೆ 5 ತಿಂಗಳು ಮುಗಿಯುತ್ತೆ, ಅವ್ರಿಗೆ ನ್ಯಾಯ ಸಿಗಲೇಬೇಕು. ದರ್ಶನ್ ಅಭಿಮಾನಿನ ಹೇಳ್ತಿರೋದು, ಅವರಿಗೆ ಹೊಟ್ಟೆಗೆ ಪಾಪ ಐತೆ. ನೀವು ದರ್ಶನ್ ಅಭಿಮಾನಿ. ಇವತ್ತು ದರ್ಶನ್ ಅವರು ಇವತ್ತು ಅಪ್ಡೇಟ್ ಆಗಿದೆ, ಏನು ಗೊತ್ತಾಯ್ತಾ ನಿಮ್ಗೆ ಇವತ್ತಿನ ಅಪ್ಡೇಟು? ಅವರು ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು, ನಾನು ತಪ್ಪು ಮಾಡಬಾರ್ದಿತ್ತು, ತಪ್ಪು ಮಾಡಿದೆ ಅಂತ ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನಾನು ಅವ್ರನ್ನ ಕರೆಸಿ ಬೆದರಿಕೆ ಹಾಕಿ 1-2 ಏಟು ಹೊಡೆದು ಒಂದಿಷ್ಟು ರೂಪಾಯಿ ದುಡ್ಡು ಕೊಟ್ಟು ಹೋಗು ಅಂತ ಕಳಿಸೀನಿ ಅಂತ ಹೇಳಿದ್ದಾರೆ. ಇಷ್ಟು ಮಾಡ್ಬೋದಿತ್ತಾ? ಅದು ಮಾಡಿದ್ದಾರೆ ಅಂದರೆ ಅದೆಲ್ಲ ತಪ್ಪು. ಅದು ಮಾಡಿದಾರೆ ಅಂತ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಸರ್? ಅವ್ರು ಹೇಳೋರಲ್ಲ, ದರ್ಶನ್ ಅವ್ರು ಹೇಳಿದ್ರೆ ಅಂತ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಇವತ್ತು ಪೊಲೀಸ್ನವ್ರು ಹೇಳಿದ್ದಾರೆ. ಪೊಲೀಸರು ಹೇಳಿಲ್ಲ ಸರ್, ಯಾವುದೇ ಪೊಲೀಸರು ಹೇಳಿಲ್ಲ, ಇವತ್ತರೆಗೂ ಯಾರು ಹೇಳಿಲ್ಲ. ತಪ್ಪು ಮಾಡಿದರೆ ದರ್ಶನ್ ದೊಡ್ಡ ಪುಡಂಗಲ್ಲ, ಯಾವನು ಏನು ಪುಡಂಗಲ್ಲ, ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ಅದು ಶಿಕ್ಷೆ ಆಗುತ್ತೆ. ನ್ಯಾಯಾಂಗದ ಇದ್ರಾಗೆ ನಾವೇನು ದೊಡ್ಡವರಲ್ಲ, ನ್ಯಾಯಾಂಗ ಏನಿದೆ ಅದು ನಡೀತೆ. ನ್ಯಾಯ ಏನು ಬರುತ್ತೆ. ನಾವಾದರೂ ಅಷ್ಟೇ, ದರ್ಶನ್ ಇಲ್ಲಿ ಅಪರಾಧಿ ಅಂತ ಹೇಳ್ತಿಲ್ಲ, ದರ್ಶನ್ನ ನಾವು ಆರೋಪಿ ಅಂತಲೇ ಹೇಳ್ತಿರೋದು. ಅಪರಾಧಿ ಅಂತ ನಾವೆಲ್ಲೂ ಹೇಳಿಲ್ಲ. ದರ್ಶನ್ ತಪ್ಪು ಮಾಡಿದರೆ ದರ್ಶನ್ ಜೈಲಿಗೆ ಹಾಕಿ ಅಂತ ನಾವೆಲ್ಲೂ ಹೇಳ್ತಿಲ್ಲ. ತಪ್ಪು ಮಾಡಿದರೆ ಜೈಲಿಗೆ ಹಾಕಿ ಅಂತ ಹೇಳ್ತಾ ಇದ್ದೀವಿ. ನಾವು ಅದನ್ನೇ ಹೇಳ್ತಿರೋದು. ತಪ್ಪು ಮಾಡಿದರೆ ತಪ್ಪು ಮಾಡೇ ಬಿಟ್ಟರು, ದರ್ಶನ್ ಹೊಡೆದೇ ಬಿಟ್ಟರು, ದರ್ಶನ್ ಸಾಯಿಸೇ ಬಿಟ್ರು ಅಂತ ಹೇಳ್ತಿರೋ ತಪ್ಪು ಅಂತ ಹೇಳ್ತಿರೋದು ನಾವು. ಓಕೆ, ಅವೆಲ್ಲ ತಪ್ಪು. ನಿಮ್ಮ ಪ್ರಕಾರ ಮಾಧ್ಯಮದಲ್ಲೇ ಬರ್ತಿರೋ ದರ್ಶನ್ ಹೊಡೆದೇ ಬಿಟ್ರಂತೆ, ದರ್ಶನ್ ಸಾಯಿಸೇ ಬಿಟ್ರಂತೆ. ಸರ್, ನೀವು ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ಅಕಸ್ಮಾತ್ ಹೊಡೆದು ಬಿಟ್ರಾ, ಸಾಯಿಸ್ಬಿಟ್ರಾ, ಈ ರೀತಿ ಪ್ರಕರಣದಲ್ಲಿ ಭಾಗಿಯಾದ್ರ ಕ್ವಶನ್ ಮಾರ್ಕ್ ನೋಡ್ತೀರಾ ನೀವು? ಜನ ಕೇಳ್ತಿದ್ದಾರೆ ಅಂತಾರಲ್ಲ, ಯಾರು ಜನ ಕೇಳಿಲ್ಲ, ನೀವೇ ಹೇಳ್ತಿದ್ದೀರಾ. ಹೌದು, ಜನ ಏನು ಕೇಳಿಲ್ಲ ಹೇಳ್ತಿದ್ದಾರೆ. ಜನ ಈಗ ಶಾಮಿಯಾನ ಹಾಕಿದಾರೆ ಅಂತ ಜನ ಕೇಳ್ತಾರೆ. ನೀವು ಕೇಳ್ತೀರಾ ಕ್ವಶನ್ ಜನದ ಮೇಲೆ? ಶಾಮಿಯಾನ ನಾವೇ ಪ್ರಶ್ನೆ ಮಾಡ್ತಿದ್ದೀವಪ್ಪ. ಶಾಮಿಯಾನ ಹಾಕಿದ್ದು ಯಾಕೆ? ಯಾವುದಾದ್ರೂ ಪ್ರಕರಣದಲ್ಲಿ ಉಂಟಾ ಶಾಮಿಯಾನ ಹಾಕಿದ್ದು? ಈಗ ಅದು ಇನ್ವೆಸ್ಟಿಗೇಷನ್ ಆಗ್ತಿರೋದು ಗೌಪ್ಯವಾಗಿ, ಎಲ್ಲ ಪಬ್ಲಿಕ್ಗೆ ಗೊತ್ತಾಗಲಿ ಅಂತ ಅಲ್ಲ. ಹೌದಾ? ಎಷ್ಟೋ ಪ್ರಕರಣಗಳು, ಎಲ್ಲ ಪ್ರಕರಣಗಳು ಗೌಪ್ಯವಾಗಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಶಾಮಿಯಾನ ಹಾಕಿದ್ದು ಯಾಕೆ? ಶಾಮಿಯಾನ ಹಾಕಿದ್ದು ನಾನು ತಪ್ಪು ಇಲ್ಲ ಅಂತ ಹೇಳ್ತಿಲ್ಲ. ಮುಗಿತು ಬಿಡಿ, ಅದ್ರಲ್ಲಿ ಏನಿಲ್ಲ. ಅದ್ರಲ್ಲಿ ಜನ ಕೇಳಿದ್ರು ಅಂತ ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವೇ ಕೇಳಿದೀವಪ್ಪ. ಅವರೆಲ್ಲ ಹೇಳ್ತಿರೋದಿಲ್ಲ, ಜನ ನಮ್ಮ ರಿಪಬ್ಲಿಕ್ ಕನ್ನಡ ಕೇಳ್ತಿಲ್ಲ, ಜನದ ಮೇಲೆ ಹಾಕ್ಬಿಟ್ಟು ನೀವು ಕೇಳ್ತೀರಾ ಅಷ್ಟೇ. ಇಲ್ಲ, ನಮ್ಮ ರಿಪಬ್ಲಿಕ್ ಕನ್ನಡ ನಾವು ಶಾಮಿಯಾನ ಯಾಕ್ರಿ ನೀವು ಹಾಕಿದ್ದು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಬೇರೆ ಯಾರೋ ಜನ ಕೇಳಿದ್ರು ಅಲ್ಲ, ಜನನೂ ಕೇಳ್ತಿದ್ದಾರೆ, ಜನನೂ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕರಪ್ಪ ಶಾಮಿಯಾನ ಹಾಕಿದ್ರು ಅಂತ. ನಿಮ್ಗೆ ಯಾರಿಗಾರು ಇಲ್ಲ ಅನ್ಸಲ್ವಾ ಸರ್? ಯಾಕೆ ಶಾಮಿಯಾನ ಹಾಕಿದ್ರು ಅಂತ ಅನ್ಸಲ್ವಾ ಸರ್ ನಿಮಗೆ? ಅಷ್ಟೇ, ಅದೊಂದು ಕಾಮನ್. ಏನಕ್ಕಪ್ಪ ಶಾಮಿಯಾನ ಹಾಕ್ಸಿದ್ರು ಅಂತ. ಓಕೆ, ನಿಮ್ಮ ಪ್ರಕಾರ ಒಡಲ್ಲಿ ತಪ್ಪಿದ್ರೆ ಶಿಕ್ಷೆ ಆಗಬೇಕು. ತಪ್ಪಿಸಿದ್ರೆ ಯಾರೇ ಆಗಿರಲಿ ಶಿಕ್ಷೆ ಆಗಲೇಬೇಕು ಸರ್. ಓಕೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಕೂಡ ತಪ್ಪೇ.
ಮಾಡಬಾರ್ದಿತ್ತು, ಬಟ್ ಅದಕ್ಕೊಂದು ಕಾನೂನು. ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ. ಈಗ ಒಂದು ಹೆಣ್ಣಿ ಮ್ಯಾಗ ಅವರು ಮಾಡೋದು ತಪ್ಪು, ಆ ಥರ ತಪ್ಪು ಯಾರು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮಾಡಿರ್ತಾರೆ. ಅದನ್ನ ಅವ್ರು ಕರೆದು ಹೇಳಿದ್ರೆ ಅದು ಸರಿಯಾಗಿರ್ತಿತ್ತು, ಹೌದಾ? ಅದನ್ನ ಬಿಟ್ಟು ಅವರು ಮಾಡಿದ ತಪ್ಪು, ಅವ್ರು ತಪ್ಪು ಮಾಡಿದಾರೆ ಅಂತ ನಾನು ಹೇಳ್ತಿಲ್ಲ. ಅಕಸ್ಮಾತ್ ತಪ್ಪು ಮಾಡಿದ್ರೆ ಶಿಕ್ಷೆಗಳು. ಸೂಪರ್ ಬ್ರೋ. ಬಟ್ ನೀವು ದರ್ಶನ್ ಅಭಿಮಾನಿ ಅಲ್ಲ? ದರ್ಶನ್ ಅಭಿಮಾನಿಯಾಗಿ ಈ ಥರದೊಂದು ಸ್ಟೇಟ್ಮೆಂಟ್ ನಾನೀಗ ಒಂದು ಇಬ್ಬರಲ್ಲಿ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೇಳಿ ಸರ್, ನಾನು ಹಿಡ್ಕೊತೀನಿ ಸರ್. ಈಗ ದರ್ಶನ್ ಮಾಡಿದ್ದು ತಪ್ಪು ಸರಿನೋ ಎರಡು ಗೊತ್ತಿಲ್ಲ ಸರ್. ಅವಲ್ಲಿ ನಾನು ಪುನೀತ್ ರಾಜ್ಕುಮಾರ್ ವಿಷ್ಣುವರ್ಧನ್ ಎಲ್ಲ ಬದುಕಿದ್ದು ಹೋಗ್ಲಿ, ಅವ್ರು ಮಾಡಿದ್ದು ತಪ್ಪು ಸರ್. ಅವರು ಅಲ್ಲ, ತಪ್ಪು ಮಾಡಿದ್ರೆ ತಪ್ಪು. ಈಗ ಆರೋಪಿಸ್ತಾ